ದಿನದ ಶುಭಾಶಯಗಳನ್ನು ಕೋರುತ್ತಾ ಈ ದಿನದ ಮಹತ್ವದ ಕುರಿತಾದ ಮಾತಿಗಾಗಿ ನಾನು ಪ್ರೇಕ್ಷಾ ಶೆಟ್ಟಿ 6ನೇ ತರಗತಿ. ನಮ್ಮ ನಾಡು ಭಾರತ ಆದಿಕಾಲದಿಂದಲೂ ಜ್ಞಾನ, ಧನ, ಗುಣ, ಸಂಪನ್ನತೆ ಹೊಂದಿದ್ದ ಸಮೃದ್ಧ ದೇಶ. ಇಲ್ಲಿರುವ ಸಂಪತ್ತಿನ ಆಸೆಗೆ ಅದೆಷ್ಟೋ ಮಂದಿ ವಿದೇಶಿಯರು ನಿರಂತರವಾಗಿ ದಾಳಿ ಮಾಡಿದರೂ ಸಹ ಕರಗದ ಸಮೃದ್ಧತೆ ಈ ನೆಲದ ಶಕ್ತಿ. ಬಂದವರು ಉಂಡು ಕೊಂಡು ಕೊನೆಗೆಲ್ಲ ಉಳಿದು ಭಾರತೀಯ ಸಂಸ್ಕೃತಿ ಒಳಗೆ ಬೆರೆತು ಹೋದವರ ಕತೆ ಒಂದೆಡೆಯಾದರೆ, ವ್ಯಾಪಾರದ ನೆಪಬಟ್ಟಿ ದೇಶದೊಳಗೆ ನುಸುಳಿ ಇಲ್ಲೇ ತಮ್ಮ ಪಾರುಪತ್ಯ ಸ್ಥಾಪಿಸಿದ ಕೆಲವರ ಕತೆ ಮತ್ತೊಂದು ಕಡೆ. ಹೌದು, ಬ್ರಿಟಿಷರು ಭಾರತಕ್ಕೆ ಬಂದದ್ದು ವ್ಯಾಪಾರಕ್ಕಾಗಿ. ಆದರೆ ಇಲ್ಲಿರುವ ಕೆಲವು ಸ್ವಾರ್ಥಿಗಳ ಬುದ್ಧಿಗೆ ಹಿಡಿತದಿಂದಾಗಿ ಭಾರತವು ಬ್ರಿಟಿಷ್ ಸಾಮ್ರಾಜ್ಯದ ಭಾಗವಾಗಿ ಹೋಯಿತು. ಮನೆಯ ಯಜಮಾನ ತನ್ನದೇ ಮನೆಯೊಳಗೆ ಯಾರೋ ಹೊರಗಿನವರ ಗುಲಾಮನಾದಂತೆ ಭಾರತ ಮಾತೆಯು ಬ್ರಿಟಿಷರ ಆಳ್ವಿಕೆಗೆ ಒಳಗಾದಳು. ಹಸುಳಿತನದಲ್ಲಿ ಆಡುತ್ತಾ ಸಿಂಹದ ಹಲ್ಲುಗಳನ್ನು ಎಣಿಸಿದ ಧೀರ ಭರತನ ಆಳಿದ ಭಾರತದಲ್ಲಿರುವ ಪ್ರತಿ ಭಾರತೀಯನ ಎದುರುಗೂ ಕೆಚ್ಚಿದೆ, ಸ್ವಾಭಿಮಾನದ ಕಿಚ್ಚಿದೆ ಎಂಬುದನ್ನು ಜಗತ್ತಿಗೆ ತಿಳಿಸಿದ್ದು ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಇತಿಹಾಸ. ಮೊದಲಿಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ಚೆನ್ನಮ್ಮ, ಮಂಗಲ ಪಾಂಡೆ, ನಂತರದಲ್ಲಿ ಮಹಾತ್ಮ ಗಾಂಧೀಜಿ, ಚಂದ್ರಶೇಖರ ಆಜಾದ್, ಸರ್ದಾರ್ ವಲ್ಲಭಾಯ್ ಪಟೇಲ್, ಬಾಲ ಗಂಗಾಧರ್ ತಿಲಕ್, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ಮೊದಲಾದ ಸ್ವಾತಂತ್ರ್ಯ ವೀರರು, ಅವರೊಂದಿಗೆ ಇನ್ನೆಷ್ಟೋ ಮಂದಿ ಹೆಸರಿರದ ಅನಾಮಿಕ ಸ್ವಾತಂತ್ರ್ಯ ಹೋರಾಟಗಾರರ ನಿರಂತರ ಹೋರಾಟ, ತ್ಯಾಗ, ಬಲಿದಾನದ ಫಲವಾಗಿ 1947ರ ಆಗಸ್ಟ್ 15ರಂದು ಭಾರತ ಮಾತೆ ಬ್ರಿಟಿಷರ ಬಂಧನದಿಂದ ಬಿಡುಗಡೆ ಹೊಂದಿದಳು. ಭಾರತೀಯರು ಸ್ವತಂತ್ರರಾದರು. ಇಂದು ಜಗತ್ತಿನಲ್ಲಿಯೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶವಾಗಿ, ಶಾಂತಿ ದೂತನಾಗಿ, ವಿಶ್ವಗುರುವಾಗಿ ಭಾರತ ಜಗತ್ತನ್ನು ಮುನ್ನಡೆಸುತ್ತಿದೆ. ತನ್ನ ಪ್ರಜೆಗಳಿಗೆ ಮೂಲಭೂತ ಹಕ್ಕುಗಳ ಭದ್ರತೆಯೊಂದಿಗೆ ಮೂಲಭೂತ ಕರ್ತವ್ಯದ ಜವಾಬ್ದಾರಿಯುತ ನಡೆಯನ್ನು ತಿಳಿಸುತ್ತಾ ವಿಶ್ವದಲ್ಲಿಯೇ 3ನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆಯುತ್ತಿದೆ. ಅಷ್ಟೇ ಅಲ್ಲದೆ 2047ರ ಸ್ವಾತಂತ್ರ್ಯ ಶತಮಾನೋತ್ಸವ ಆಚರಣೆ ಹೊತ್ತಿಗೆ ವಿಶ್ವದಲ್ಲಿ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮುತ್ತ ದಾಪುಗಾಲಿಡುತ್ತಿದೆ. ಆದರೆ ಭಾರತ ಇನ್ನೂ ಸಂಪೂರ್ಣವಾಗಿ ಸದೃಢವಾಗಿಲ್ಲ ಎಂಬುದು ನಾವೆಲ್ಲರೂ ಒಪ್ಪಿಕೊಳ್ಳಬೇಕಾದ ಸತ್ಯ. ವಿಶ್ವದಲ್ಲಿ ಅತಿ ಹೆಚ್ಚು ಮಾನವ ಸಂಪನ್ಮೂಲವುಳ್ಳ ದೇಶವಾಗಿದ್ದರೂ ಆ ಸಂಪನ್ಮೂಲದ ಸಂಪೂರ್ಣ ಸದ್ಬಳಕೆಯಾಗುತ್ತಿಲ್ಲ. ಇವತ್ತಿಗೂ ಬಡತನ, ನಿರುದ್ಯೋಗ, ಭ್ರಷ್ಟಾಚಾರ, ಕೋಮುಗಲಭೆ ಮುಂತಾದ ಸಮಸ್ಯೆಗಳು ನಮ್ಮನ್ನು ಕಾಡುತ್ತಿವೆ, ಪ್ರಗತಿಯ ವೇಗವನ್ನು ಕಡಿಮೆ ಮಾಡುತ್ತಿವೆ. ಈ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಪ್ರತಿ ಭಾರತೀಯನ ಎದೆಳುಗು ದೇಶಭಕ್ತಿ ಜ್ಯೋತಿ ಹೊತ್ತಿದಾಗ ಮಾತ್ರ ಸಾಧ್ಯ ಎಂಬುದು ಸಾಧ್ಯ. ಇಂದಿನ ನಮ್ಮ ಸುಖಿ ಜೀವನ ಅಂದಿನ ಸ್ವಾತಂತ್ರ್ಯ ವೀರರ ಹೋರಾಟದ ಫಲ ಎಂಬುದನ್ನು ನಾವೆಂದಿಗೂ ಮರೆಯಬಾರದು. ದೇಶವನ್ನು ಪ್ರಗತಿಯತ್ತ ಕೊಂಡೊಯ್ಯಲು ಪ್ರತಿ ಪ್ರಜೆಯು ಬಣದೊಟ್ಟಾಗ ಮಾತ್ರ ನಿಜವಾದ ಪ್ರಗತಿ ಸಾಧ್ಯ. ಆಗ ಮಾತ್ರ ಸ್ವಾತಂತ್ರ್ಯ ವೀರರ ತ್ಯಾಗ ಸಾರ್ಥಕವಾಗುತ್ತದೆ. ಹಾಗಾಗಿ ನಾವೆಲ್ಲರೂ ಈ ದೇಶಭಕ್ತ ಪ್ರಜೆಗಳಾಗಿ ಸ್ವಾತಂತ್ರ್ಯ ವೀರರ ತ್ಯಾಗ ಬಲಿದಾನಗಳನ್ನು ಸ್ಮರಿಸಿ ನಮಿಸುವುದರೊಂದಿಗೆ ಈ ದೇಶದ ಪ್ರಗತಿಗೆ ನಿರಂತರ ಶ್ರಮಿಸುವ ಪಡನೋಡೋಣ ಎಂದು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಜೈ